ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚಿತ್ತ. ಆತ್ಮೀಯರೇ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವಿಚಾರಣಾ ಆಯೋಗ ಯಾಕಂದು ಗೊತ್ತದ. ಪ್ರಾಮಾಣಿಕ ವ್ಯಕ್ತಿ ನಮ್ಮ ನಾಗಮೋಹನ್ ದಾಸ್ರವರು 20,000 ಪುಟಗಳ ವರದಿಯನ್ನು ತಯಾರು ಮಾಡಿದ್ದಾರೆ. 40%, 40% ಕಮಿಷನ್. ಇದೆಷ್ಟು ಮಟ್ಟಿಗೆ ಶಿಕ್ಷೆ ಆಗ್ತದೆ ನಾವು ವರದಿ ಕೊಟ್ಟಿದ್ದಾರೆ, ತಯಾರು ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈಗ ಅಲ್ಲಿ ಅನೇಕ ವಿಷಯಗಳಿಗೆ ಹೊರಗೆ ಬರ್ತವೆ, ಅಲ್ಲಿಗೆ ಶುರು ಆಗಿಬಿಡ್ತಾವೆ. ಯಾರ್ಯಾರ್ದು ಹೆಸರು, ಎಷ್ಟು ಹೊಡೆದ್ರು, ಯಾರು ಏನು ಅಂತ ಮಾಡಿದ್ದಾರೆ ಪಾಪ ಅವರು. ಮ್ಯಾಕ್ಸಿಮಮ್ ಅದರಲ್ಲಿ ಅವ್ಯವಹಾರ ನಡೆದ್ರ ಬಗ್ಗೆ ವರದಿ ಅದ. ಅದರಲ್ಲೂ ನಾರಾಯಣಪುರ ಬರದಂಡೆ ಕಾಮಗಾರಿಯಲ್ಲಿ ಸಾಕಷ್ಟು ಹೊಡೆದು ಬಿಟ್ಟಿದ್ದಾರೆ ಅಂತೇಳಿ ನನ್ನ ಅಭಿಪ್ರಾಯದಂತೆ ಈ 40%, 50%, 30% ಬದಿಗಿಡ್ರಿ. ಯಾವುದೇ ಕಾಮಗಾರಿ ಪರ್ಸೆಂಟೇಜ್ ಇಲ್ಲದ ಆಗ್ಯದ ಅಂತ ಒಂದು ತೋರಿಸಲು ಸಾಕಿವ್ರು. ಒಂದೇ ಒಂದು ಕಾಮಗಾರಿ ನಾವು ಪರ್ಸೆಂಟೇಜ್ ಇಲ್ಲದ ಮಾಡೀವಿ, ನಮ್ಮ ರಾಜ್ಯ ಸಲುವಾಗಿ ಮಾಡಿದ್ದೀವಿ ಅಂಥೇಳಿ ಈ MLAಗಳು ಅಥವಾ ಇದಕ್ಕೆ ಸಂಬಂಧಿಸಿದಂಥ ರಾಜಕಾರಣಿಗಳು ಇಲ್ಲಪ್ಪ ನಾವು ಇದರಲ್ಲಿ ಏನೂ ತೊಗೊಂಡಿಲ್ಲ, ನಾವು ಜನರ ಸೇವೆ ಸಲುವಾಗಿ ಒಳ್ಳೆಯ ಕಾರ್ಯ ಆಗಲಿ, ಒಳ್ಳೆಯ ಕೆಲಸ ಆಗಲಿ, ಜನಕ್ಕೆ ಒಳ್ಳೇದು ಹೋಗಿ ಮುಟ್ಲಿ, 10% ಬೇಕಾಗಿತ್ತು. ಯಾರಾದರೂ ಒಬ್ಬಾದರೂ MLA ಎದಿ ತಟ್ಟಿ ಹೇಳ್ಕೊಬಲ್ಲ. ಇದು ಚಾಲೆಂಜ್ ಇವತ್ತಿನ ಈ ಪರಿಸ್ಥಿತಿಗೆ. ಯಾರೂ ಸಾಧ್ಯ ಇಲ್ಲ. ಎಲ್ಲೋ ಇದ್ದರೆ ಅದೊಂದು ಅಪವಾದ ಅಷ್ಟೇ ಅಲ್ಲ, ಅದು ದೇವ್ರು ನಿಜವಾಗಿ ಇದ್ದರೆ ಅಪವಾದ, ಅದು ದೇವ್ರಂತ. ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ, ಈ ಕಾಮಗಾರಿಗಳಲ್ಲ, ಈ ಒಂದು PWD ವರ್ಕ್ ಆಗಿರ್ಬೋದು, ಮತ್ತೊಂದು ವರ್ಕ್ ಆಗಿರ್ಬೋದು, ನೀರಾವರಿದಾಗಿರ್ಬೋದು, ಇನ್ನೊಂದ್ರದ್ದಾಗಿರ್ಬೋದು, ಎಲ್ಲ ಇಲಾಖೆಗಳ ವಿದೌಟ್ ಪರ್ಸೆಂಟೇಜ್ ಯಾವ ಕೆಲಸ ಆಗೋದಿಲ್ಲ. ಅನುದಾನದಲ್ಲಿ ಶುರು ಆಯ್ತು, ಮತ್ತು ಮಾಡಿಸಂಬೂರಲ್ಲಿ ಪರ್ಸೆಂಟೇಜ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಸಂಬಂಧಿಸಿದಂಥ ಸಚಿವರಾಗಿರ್ಬೋದು, ಇದರಲ್ಲಿ ಮುಖ್ಯಮಂತ್ರಿ ಪಾತ್ರ ಇರ್ಬೋದು, ಇಲ್ಲದ ಹೇಳಿಕ್ಕೆ ಸಾಧ್ಯ ಇಲ್ಲ. ಅಂದಂದಿನ ಏನೋ BJP ಸರ್ಕಾರದಲ್ಲಿ 40% ಆಗಿತ್ತು ಅಂತ ಏನೋ ತನಿಖೆ ಹೆಚ್ಚಿದ್ರು. ನಮ್ಮ ಸಿದ್ದರಾಮಯ್ಯರು ಅದೊಂದು ದೊಡ್ಡ ಮಾತು. ಯಾಕೆ ವಿಶೇಷವಾಗಿ ಯಾರು ಹಂಗೆ ಹಚ್ಚಕ್ಕೆ ಹೋಗೋದಿಲ್ಲ. ಇನ್ನು ಶಿಕ್ಷೆ ಕೊಡಿಸೋದು ಭಾಳ ಮಹತ್ವದ. ತನಿಖೆಗೆ ವರದಿ ಬಂದದ, ಅದ್ರಾಗ ಯಾರ ಏನು ಕಲಿಸ್ಬೋದು, ಕೆಲವರಿಗೆ ಯಾವುದು ಶಿಕ್ಷೆ ಆಗ್ತದನ. ಪರ್ಸೆಂಟೇಜ್ ತೊಗೊಂಡಂಥ ವ್ಯಕ್ತಿಗಳಿಗೆ, ಕಳಪೆ ಕಾಮಗಾರಿ ಮಾಡಿಸಿದ ವ್ಯಕ್ತಿಗಳಿಗೆ, ಇಂಜಿನಿಯರ್ಗಳಿಗೆ ಅವರಿಗೆಲ್ಲ ಶಿಕ್ಷೆ ಆಗ್ತದನ ಅಂತ. ಯಾಕಂದರೆ 10 ಕೆಲಸಗಾರ ತೋರಿಸೋದು, ಇಬ್ಬರ ಮೇಲೆ ಮುಗಿಸೋದು ಇಲ್ಲ. ಈ ಒಂದು ಏನಪ್ಪ ಅಂತಂದ್ರೆ, ನಿಮಗೂ ಗೊತ್ತದ, ಈ ಕೆಲಸವನ್ನು ಮಷಿನರಿಯಿಂದ ಮಾಡಿಸುವಂಥದ್ದು, 100 ಮಂದಿ ಕೆಲಸವನ್ನು ಒಂದು ಮಷಿನರಿ ಮಾಡಿ ಹೋಗುವಂಥದ್ದು, ಇವೆಲ್ಲನೂ ನಿಮಗೂ ಗೊತ್ತದ ಯಾವ ರೀತಿಯಾಗಿ ಅಲ್ಲಿ ನಡೀತಾ ಇದ್ದಾವೆ ಅಂತೇಳಿ. ಅದಕ್ಕಾಗಿ ಇವತ್ತು ಈ ವಿಷಯದಲ್ಲೇ ನಮ್ಮ ಮೋಹನ್ ದಾಸ್, ನ್ಯಾಯಮೂರ್ತಿ ಮೋಹನ್ ದಾಸ್ ಅವರು ಎಲ್ಲ ಲೆಕ್ಕದ ಪ್ರಕಾರ ಇರ್ತದೆ. ಇದು ಪಾಪ ಕಂಡಿದ್ದು ಭಾಳ ಕಷ್ಟ ಕೆಲಸ. ಯಾಕಂದ್ರೆ ರೆಕಾರ್ಡ್ದೊಳಗೆ ಎಲ್ಲ ಕರೆಕ್ಟ್ ತೋರಿಸ್ತಾರೆ ಅವರು, ಎಲ್ಲಿ ಏನೂ ಇಲ್ಲ. ಆದರೆ ವಾಸ್ತವವಾಗಿ ಹೋಗಿ ನೋಡೋದು ಭಾಳ ಕಷ್ಟದ ಕೆಲಸ. ಅಂಥ ಕೆಲಸದಲ್ಲಿ ಭಾಗಶಃ ಸಾಬೀತು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಭಾಗಶಃ ನಾ ಪ್ರೂವ್ ಮಾಡಿದ್ದೀನಪ್ಪ, ಆಯ್ತದಲ್ಲಿ ಆಗ್ಯದ ಘಟನೆ 40% ತೆಗೆದು ಸಿಕ್ಕಿದ್ದಾರೆ, ಅದು ತೊಗೊಂಡಿದ್ದಾರೆ, ಕಮಿಷನ್ ತೊಗೊಂಡು ವ್ಯವಹಾರ ಮಾಡಿದ್ದಾರೆ ಅಂತೇಳಿ. ನಿಜವಾಗಿ ಇವರು ಯಾರ್ಯಾರು ಮಾಡಿದ್ದಾರೆ, ಅಟ್ಲೀಸ್ಟ್ ಇದರಲ್ಲೇ ಕೆಲವು ಜನರಿಗೆ ಆದರು ಭಾಗಶಃ ಅಲ್ಲ ಇದ್ದಾರದಾಯಿತು, ಅವ್ರಿಗೆ ಅದು ಶಿಕ್ಷೆ ಆಗಬೇಕು. ಇಂಜಿನಿಯರ್ಗಾಗಿರ್ಬೋದು, ಅದು ಸಂಬಂಧಿತ ರಾಜಕಾರಣಿಗಾಗಿರ್ಬೋದು. ಯಾಕಂದರೆ ಪ್ರತಿಯೊಂದು MLA ಪ್ರತಿಯೊಬ್ಬ ಕ್ಷೇತ್ರದಲ್ಲೇ ಈ ಘಟನೆ ನಡೆದೇ ಇರ್ತದೆ. ಹೀಗಾಗಿ ಎಲ್ಲ MLAಗಳಿಗೆ ಶಿಕ್ಷೆ ಕೊಡಿಸಲಿಕ್ಕೆ ಸಾಧ್ಯದಲ್ಲ, ಅದು ಕಷ್ಟದ ಕೆಲಸ. ಯಾಕೆ ಸರ್ಕಾರ ಉಳಿದಿಲ್ಲ. ಇವ್ರ ಬಗ್ಗೆ ಏನಾದರೂ ತನಿಖೆ ಆಗಿ ಇವ್ರು ತಪ್ಪಿದ ಪ್ರೂವ್ ಆದ್ರೆ ಇವತ್ತು ಸರ್ಕಾರ ಭಾಳ ಕಷ್ಟ ಅದ. ಈಗ ಆರೋಪ ನೋಡೋದು ಈಗಿನ ಸರ್ಕಾರದ ಮೇಲೆ ನೋಡು. ಇಲ್ಲೂ ನಮ್ಮ ಈ ಕಂತ್ರಾಟದಾರರು, ಗುತ್ತಿಗೆದಾರರು, ಇವರೇ ಸಜ್ಜನರಲ್ರಿ. ಇವರು ಪರ್ಸೆಂಟೇಜ್ ವ್ಯವಹಾರ ಮಾತಾಡೇ ಶುರು ಮಾಡಿರ್ತಾರೆ. ಇಲ್ಲಪ್ಪ ನಾವು ಪ್ರಾಮಾಣಿಕ ಮಾಡಿದ್ರೆ ನಾವು ಪರ್ಸೆಂಟ್ ಕೊಡೋಕೆ ಆಗೋದಿಲ್ಲ ಅಂತ ಯಾವ ಗುತ್ತಿಗೆದಾರನು ಹೇಳೋಕ್ಕೆ ಸಾಧ್ಯ ಇಲ್ಲ, ಹೇಳೋದು ಇಲ್ಲ. ಹಾಗೆ ಹೇಳಿದವ್ರು ಒಳಗೆ ತೊಳೋದು ಇಲ್ಲ. ಇದು ವಿಷವರ್ತೂಲ್ರಿ. ಇದು ಯಾರ್ದು ದುಡ್ಡು ಎಲ್ಲಮ್ಮ ಜಾತ್ರೆ ಸುಳ್ಳಲ್ಲ ಅದು. ಹೀಗಾಗಿ ಗುತ್ತಿಗೆದಾರರಿಗೆ ಶಿಕ್ಷೆ ಆಗಬೇಕು. ಯಾಕೆ ಕೊಟ್ರಪ್ಪ ನೀವು, ಯಾಕೆ ಕಮಿಷನ್ಗೆ ಒಪ್ಕೊಂಡ್ರಿ ಅಂತ ಅವ್ರಿಗೂ ಆಗಬೇಕು, ಅಲ್ಲಿ ಇಂಜಿನಿಯರ್ಗಳಿಗೂ ಆಗಬೇಕು, ಅಲ್ಲಿ MLAಗಳಿಗೂ ಆಗಬೇಕು, ಎಲ್ಲರಿಗೂ ಆಗಬೇಕು. ಮೊದಲ ಡೆಫಿನೇಷನ್ ಹೆಂಗದ, ಒಟ್ಟಾವು ಅಪರಾಧಿ, ತೆಗೆದುಕೊಂಡವು ಅಪರಾಧಿ. ಲಂಚ ಲಂಚ ಲಂಚ
ಲಂಚ ಕೊಟ್ಟವ ಅಪರಾಧಿ, ಲಂಚ ತೊಗೊಂಡವ ಅಪರಾಧಿ. ಶಿಕ್ಷೆ ಎಲ್ಲರಿಗೂ ಆಗ್ಬೋದು. ಅದು ಆಗ್ತದನ ಅನ್ನುವಂಥದ್ದು ಈಗ ಒಂದು ದೊಡ್ಡ ಪ್ರಶ್ನೆ. ಈಗೇನೋ ಪಾಪ ಅವ್ರು ತೊಂದರೆ ತೊಗೊಂಡು ಮತ್ತೇನೋ ಮಾಡಿ ಈ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ನಮ್ಮ ನಾಗಮೋಹನ್ ದಾಸ್ ಅವರು. ಈ ವರದಿ ಇವತ್ತು ನೋಡಿಕೊಂಡು ಅಭ್ಯಾಸ ಮಾಡಿ ಅದನ್ನು ತಯಾರು ಮಾಡಿ ತಪ್ಪಿತಸ್ಥರು ಯಾರ್ಯಾರದವ್ರನ್ನ ಹುಡುಕಿ ಶಿಕ್ಷೆ ಕೊಡುವಂಥ ಕೆಲಸ ಸರ್ಕಾರದ ಕೆಲಸ. ಇಲ್ಲ ಅದು ನ್ಯಾಯಾಂಗ ಒಪ್ಪಿಸುವಂಥದ್ದು. ನ್ಯಾಯಾಂಗ ಒಪ್ಪಿಸಿ ಯಾರ್ಯಾರು ತಪ್ಪಿಸೋದ ರೆಕಾರ್ಡ್ ಮಾಡಿ ನ್ಯಾಯಾಂಗ ಒಪ್ಪಿಸಿ ಬಿಡೋದು. ನ್ಯಾಯಾಂಗ ತನಿಖೆ ಮಾಡ್ಕೊಳ್ತಾ ಹೋಗ್ತದೆ, ಅದಕ್ಕೆ ದಿಶೆನೂ ಕೊಡುತ್ತದೆ. ಇದರಿಂದ ಸರ್ಕಾರಕ್ಕಿಂತ ಶಿಕ್ಷೆ ತಪ್ಪಿತಸ್ಥರಪ್ಪ ಅಂತ ಹೇಳ್ಬೋದು, ಕಳಿಸ್ಬೋದು. ಅದನ್ನು ಅದು ಇಲ್ಲ ಅಲ್ಲ ಅನ್ನುವಂಥದ್ದು ಏನದಲ್ಲ ಅದು ಅವ್ರು ಪ್ರೂವ್ ಮಾಡುವಂಥದ್ದು. ನಂತರ ಕೋರ್ಟ್ ಮ್ಯಾಟ್ರ್ ಆಗ್ತದೆ. ಅದು ಇರಲಿ, ಅಟ್ಲೀಸ್ಟ್ ಅಷ್ಟಾದರೂ ಮಾಡಲಿಕ್ಕೆ ಸಾಧ್ಯದನ. ತಪ್ಪಿತಸ್ಥರಿಗೆ ಶಿಕ್ಷೆಪ್ಪ ಅಂತೇಳಿ ಒಂದಿಬ್ಬರು 3 ಮಂದಿಗೆ ಏನಾದರೂ ಹೊಡೆದು ಬಿತ್ತಂದ್ರೆ, ಒಂದಿಬ್ಬರು MLAಗಳಿಗೆ, ಒಂದಿಬ್ಬರು ಇಂಜಿನಿಯರ್ಗಳಿಗೆ, ಕಂತ್ರಾಳದಾರರಿಗೆ ಅಂದ್ರೆ ಗುತ್ತಿಗೆದಾರರಿಗೆ ಅವ್ರು ಕೊಟ್ಟವರು ಅಪರಾಧಿ, ತೆಗೆದುಕೊಂಡವರು ಅಪರಾಧಿ. ಪಾಪ ಇನ್ನೂ ಬಿಲ್ ಮುಟ್ಟಿಲ್ಲ, ಆ ಮಾತು ಬೇರೆ. ಅದು ಆಸೆಗಾಗಿ. ಯಾಕಂದ್ರೆ ಈ ರಾಜಕಾರಣ ವ್ಯವಸ್ಥೆ ಹೆಂಗದ, ಎಲೆಕ್ಷನ್ ವ್ಯವಸ್ಥೆ ಹೆಂಗದಪ್ಪ ಅಂದ್ರೆ, ಮತ್ತು ಈ ಗುತ್ತಿಗೆದಾರ ದುಡ್ಡಿಂದ ರಾಜಕೀಯ ಮಾಡ್ತಿರ್ತಾರೆ. ಇವರು ಆರಿಸಿ ಬರ್ತಿರ್ತಾರೆ. 10 ಕೋಟಿ 20 ಕೋಟಿ ಎಲ್ಲ ಒಂದು MLA ಸೀಟಿಗೆ ಖರ್ಚು ಮಾಡ್ತಿರ್ತಾರೆ. ಮತ್ತು ದುಡ್ಡು ಎಲ್ಲಿಂದ ಬರೋದು? ಇಲ್ಲದ ಇಂಥದ್ರಿಂದ ಬರುವಂಥದ್ದು. ಅದಕ್ಕೆ ಏನದಪ್ಪ ಅಂದ್ರೆ ಈ ವ್ಯವಸ್ಥೆ ಏನಾಗ್ಯದ, ವಿಷವರ್ತೂಲ ಆಗ್ಯದ. ಇದನ್ನು ತಡಿಬೇಕಾಗಿದ್ದಪ್ಪ ಅಂದ್ರೆ ಪ್ರಾಮಾಣಿಕರನ್ನು ತರಬೇಕು. ತರೋರು ಯಾರು? ನಾವು ಅಷ್ಟೇ ಜವಾಬ್ದಾರ, ಮತದಾರರು ಸಹಿತ ಅಷ್ಟೇ ಜವಾಬ್ದಾರಿ ಇದೀವಿ. ಯಾಕಂದ್ರೆ ದುಡ್ಡು ತೊಗೊಂಡು ಓಟ್ ಹಾಕಿದಾವ ಅವನು ಅಪರಾಧಿನ. ದುಡ್ಡು ತೊಗೊಂಡು ಹಾಕೊಂಡವ ಅಪರಾಧಿ, ದುಡ್ಡು ಕೊಟ್ಟು ಆರಿಸಿ ಬಂದವ ಅಪರಾಧಿ, ಸೆರೆ ಹಂಚಿದವ ಅಪರಾಧಿ, ಸೆರೆ ಕುಡ್ದವ ಅಪರಾಧಿ. ಎಲ್ಲ ಅಪರಾಧಿಗಳಿಗೆ ಶಿಕ್ಷೆ ಎಲ್ಲೇ. ಹೀಗಾಗಿ ಹಳ್ಳಿಲಿ ಮಾಡಿ ಆ ಕಾಡಿ ನುಗ್ಗಿಸಿ ನಮ್ಮ ನಾಗಮೋಹನ್ ದಾಸರ ರಿಪೋರ್ಟನ್ನು ವಿಚಾರಣಾ ವರದಿಯನ್ನು ಒಂದು ಯಾವುದೋ ಮೂಲಿಗೆ ತಳಿ ಓದ್ಬಿಡುವಂಥದ್ದು. ಕೇವಲ ಆ ನಮ್ಮ ನಾಗಮೋಹನ್ ದಾಸ್ ಅವ್ರಿಗೆ ಮಾತ್ರ ಗೊತ್ತಿರುವಂಥದ್ದು. ಇಂಥವ್ರು ಅದಾರಪ್ಪ ಅಂತೇಳಿ ಪಾಪ ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರು ಡ್ಯೂಟಿ ಮಾಡಿದ್ದಾರೆ. ಇನ್ನು ಶಿಕ್ಷೆ ವಿಧಿಸುವಂಥದ್ದು ಸರ್ಕಾರ, ನ್ಯಾಯಾಂಗ ಆಗಬೇಕು. ಆದರೂ ಒಳ್ಳೆಯದು. ಮೋಸ್ಟ್ಲಿ ಆಗ್ತದೆ, ಗ್ಯಾರಂಟಿ ಇಲ್ಲ. ಬಟ್ ಒಂದು ಸಮಾಧಾನ ಇಲ್ಲ. ಇನ್ನು ಒಂದು ಕೆಲವು ದಿನ ಈ ಚರ್ಚೆ ಆಗ್ತದೆ ಜೋರ್ದಾರಾಗಿ ಪತ್ರಿಕೆಗಳು. ಅದರಲ್ಲೂ ವಿರೋಧ ಪಕ್ಷ BJP ಅಂತ ಈಗ ಜೋರು ಹಿಡಿಸ್ತಾ ಇದೆ. ಅವ್ರಿಗೂ ಈಗ ಪ್ರಚಾರಕ್ಕಾಗಿ ಅವರು ನಾಳೆ ಬಂದಾಗ ಅವರು ಇದನ್ನ ಮಾಡೋರು, ಅವರ ಅಧಿಕಾರ ಬಂದು ಅವರು ಇದನ್ನ ಮಾಡ್ತಾರೆ. ಆದ್ರೆ ಪ್ರಚಾರ ಮಾಡೋದು ಜೋರು ಮಾಡ್ತಾರೆ. ಇವರು ಭ್ರಷ್ಟ ಅದಾರಪ್ಪ ಅಂತೇಳಿ. ಯಾಕಂದ್ರೆ ನಮಗದು ಇವರು ಭ್ರಷ್ಟ ಅದಾರ, ಅವರು ಭ್ರಷ್ಟ, ನಾವು ಭ್ರಷ್ಟ. ಹಿಂಗೆ ಡೆಲ್ಲಿ ಒಳಗೆ ಕೇಜ್ರಿವಾಲ್ನ ಹೆಂಗಾದ್ರೂ ಮಾಡಿ ಭ್ರಷ್ಟಾಚಾರದ ಎಕ್ಸ್ಪೆಕ್ಟ್ ಮಾಡಿದರು, ಮನೆಗೆ ಸಿಲುಕಿಸಿದ್ರು. ಇಲ್ಲಿವರೆಗೆ ಅದರಿಂದ ಆರ್ಡರ್ ಬಂದಿಲ್ಲ, ಇವರು ಇನ್ನೂ ಬಂದಿಲ್ಲ, ಇದರಿಂದ ಮುದ್ರೆ ಗೊತ್ತಿಲ್ಲ. ಹೌದಪ್ಪ ಇವು ಅಪರಾಧಿ ಅಂತ ಆರೋಪಿ ಮಾತ್ರ ಕೇಜ್ರಿವಾಲ್. ಅವ್ರನ್ನ ಏನಾದ್ರು ಮಾಡಿ ನಮ್ಮಂಗಪ್ಪ ಅವರೊಬ್ಬರು ಅನಿಸಿದ್ರು. ಆದರೆ ಯಶಸ್ವಿ ಆದರು. ಮತ್ತು ಡೆಲ್ಲಿ ಗೌರ್ಮೆಂಟನ್ನು ರಚನೆ ಮಾಡಿದ್ರು BJPಗರು. ಹಾಗೆ ಪ್ರತಿಯೊಂದು ಇಲ್ಲಿಯೂ ಹದ ಪರಿಸ್ಥಿತಿ ಬರುವಂಥದ್ದು. 2028 ಕರೋಡಿಗೆ ಇವರು ಭ್ರಷ್ಟರದಾರ, ಕಮಿಷನ್ ಹೊಡೆಯುವಂಥವ್ರು ಅದಾರ. ಆ ಎಲೆಕ್ಷನ್ಗೆ ಹೆಲ್ಪ್ ಆಗುವಂಥ ವಿಷಯ ಹೆಲ್ಪ್ ಮಾಡ್ಕೊಳ್ತಾರೆ. ಇವರು ತಪ್ಪಿಸ್ಕೊಳ್ಳೋಕೆ ಆಗೋದಷ್ಟು ಸುಲಭದ ಕೆಲಸ ಅಲ್ಲ. ಇವ್ರ ಮೇಲೆ ನಾವು ತನಿಖೆ ಮಾಡ್ತೀವಿ, ಶಿಕ್ಷೆ ಕೊಡಿಸ್ತೀವಿ ಅಂತೇಳಿ. ಶಿಕ್ಷೆ ಯಾರು ಕೊಡಿಸ್ತಾರೋ, ಯಾರು ಬಿಡ್ತಾರೋ. ಆದರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ನಾಗಮೋಹನ್ ದಾಸರವರು ಅವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ಈ ವರದಿಯನ್ನು ಅನುಷ್ಠಾನಗೊಳಿಸಿ ಅಂದ್ರೆ ತನಿಖಾ ವರದಿಯನ್ನು ಕೋರ್ಟ್ ಮ್ಯಾಟ್ರ್ ಮಾಡಿ ಶಿಕ್ಷೆ ವಿಧಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತದನ, ಸಿದ್ದರಾಮಯ್ಯ ಮಾಡ್ತಾರ. ಯಾಕೆಂದ್ರೆ ಇವತ್ತು ಇವ್ರು ಮಾಡಿದ್ರೆ ನಾಳೆ ಇವ್ರ ಅಧಿಕಾರ ಸಪೋಸ್ 2020 ಹೋಯ್ತಪ್ಪ ಅಂತಂದ್ರೆ BJP ಬಂದು ಇವ್ರದ್ದು ಮಾಡಿಸ್ತಾರೆ. ಇದು ಹಿಂಗೆ ನಡೆಯುವಂಥದ್ದು. ಯಾಕಂದ್ರೆ 2G 4G ನೀವು ಕೇಳಿದ್ರೆ ಹಿಂದೆ ಜಿಜ ಇವತ್ತಿಗೂ ಪ್ರೂವ್ ಆಗಿಲ್ಲ. ಅವು 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ಹಂಗೆ ರೆಕಾರ್ಡ್ ಹೇಳವರು ಇವತ್ತಿಗೂ ಪ್ರೂವ್ ಆಗಲಿಲ್ಲ. ಅದು ನಡೆದಿದ್ದು ಸುಳ್ಳಿನಲ್ಲ. ಅದು ಪ್ರೂವ್ ಮಾಡೋದು ಅಷ್ಟೇ ಕಷ್ಟದ. ಆ ದಿಶೆಯಲ್ಲಿ ಕಷ್ಟದ ಕೆಲಸವನ್ನು ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರು ಮಾಡಿದ್ದಾರೆ. ಭಾಳ ಕಷ್ಟದ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಲ್ಯೂಟ್ ಇಡಬೇಕಾಗ್ತದೆ. ಬಟ್ ಅದೇ ಕಾಲ ಸಿದ್ದರಾಮಯ್ಯ ಮಾಡಿಸಿದ್ರು. ಇವರಿಗೆಲ್ಲ ಶಿಕ್ಷೆ ಕೊಡಿಸೋದು ಕೆಲಸ ಮಾಡಿದ್ರೆ ನಿಜವಾಗಿಯೂ ಇತಿಹಾಸ ಪುರುಷರಾಗ್ತಾರೆ. ಆ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯರು. ನಾಗಮೋಹನ್ ದಾಸರ ಭಾಗಶಃ ಸಾಬೀತಾದಂಥ ಅದರ ಸಿಕ್ಕಂಥ ಅಧಿಕಾರಿಗಳಿಗೆ, ಅದೇ ಕಾಲಕ್ಕೆ ರಾಜಕಾರಣಿಗಳಿಗೆ ಶಿಕ್ಷೆ ಆಗುತ್ತಾ? ಆದ್ರಂತೆ ನಿಶ್ಚಿತವಾಗಿ ಸಿದ್ದರಾಮಯ್ಯರು ಈ ವರದಿ ಕೇವಲ ವರದಿ ತರಿಸ್ಕೊಳ್ಳಿಲ್ಲ, ಅದು ಕಾರ್ಯಗತ ಮಾಡಿಸಿದ್ರು ಅಂತ ಒಳ್ಳೆಯ ಹೆಸರು ಪಡಿತಾರೆ ಅನ್ನೋದು ಎರಡು ಮಾತಿಲ್ಲ. 2028 ಜನ ಏನು ನೋಡ್ಕೊಂಡು ಓಟ್ ಹಾಕ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಬರೀ ಗ್ಯಾರಂಟಿ ಮೇಲೆ ನಡೆದ ಜನರು ಸಹಿತ ಈ ಹೇಳುವುದರ ಬದಲಾಗಿ ಆದರೂ ಒಳ್ಳೆ ದಿನ ಬರ್ಬೋದು ಅಂತೇಳಿ ಒಂದು ಮಾತು ಅದ, ನಿಮಗೆ ಗೊತ್ತದ. ಖುದಾಗಿ ಗರ್ಮೆ ದೇರ ಅಂದರೆ ದೇವರ ಮನೆಯಲ್ಲಿ ತಡ ಅದ, ಆದರೆ ಅಂಧೇರನೇ ಕಗ್ಗತ್ತಲಿಲ್ಲ ಅಂತ. ಹಂಗೆ ಕಗ್ಗತ್ತಲು ಇರೋದು ಹೋಗ್ರಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಗುತ್ತಿಗೆದಾರರಿರಲಿ, ರಾಜಕಾರಣಿ ಇರಲಿ, ಇಂಜಿನಿಯರ್ ಇರಲಿ, ಯಾರೋ ಇರಲಿ, ಶಿಕ್ಷೆ ಆಗಲಿ ಅನ್ನೋದು
ಜನರ ಮನದ ಮಾತು, ಅದನ್ನು ಕೇಳೋರು ಯಾರು ಅಂತ ಹೇಳ್ತಾ, ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಇದು ಸತ್ಯದ ಕೈಗಾರಲ್ಲಿ ವಂದನೆಗಳು.